ನಿಮ್ಮ ಹಲ್ಲು ನೋವು ತಕ್ಷಣವೇ ಮಾಯ ಆಗೋಯ್ತಾ? ಹಾಗಾದರೆ ಅದು ಖುಷಿ ಪಡುವಂಥ ವಿಚಾರ ಅಲ್ಲ, ಅದೊಂದು ಡೇಂಜರಸ್ ಸೈನ್. ಕೆಲವು ಪೇಷಂಟ್ಸ್ ನನ್ನ ಹತ್ರ ಬಂದು ಹೇಳ್ತಾರೆ, ಹಲ್ಲು ನೋವು ಬಂದಿತ್ತು ಇದಕ್ಕಿಂತ ಮೊದಲು, ತಾನೇ ಕಡಿಮೆ ಆಯಿತು, ಸೊ ಹಾಗಾಗಿ ಬಂದು ತೋರಿಸ್ಲಿಲ್ಲ ಅಂತ. ಆದರೆ ಆವಾಗಷ್ಟೇ ಪ್ರಾಬ್ಲಮ್ ಸೀರಿಯಸ್ ಆಗಿರುತ್ತೆ. ಹಲ್ಲೊಳಗಡೆ ಇರೋ ನರಗಳು ಯಾವಾಗ ಆಕ್ಟಿವ್ ಆಗಿರುತ್ತೆ ಆವಾಗ ಪೇನ್ ಬರುತ್ತೆ. ಅದು ಸತ್ತೋಯ್ತು ಅಂತಂದರೆ ಟೂತ್ ಪೇನ್ ಸೈಲೆಂಟ್ ಆಗುತ್ತೆ. ಹಾಗಂತ ಹೇಳಿ ಇನ್ಫೆಕ್ಷನ್ ಸುಮ್ಮನೆ ಇರೋದಿಲ್ಲ, ಅದು ಡೀಪ್ ಆಗಿ ಹೋಗುತ್ತೆ, ಪಸ್ ಫಾರ್ಮೇಷನ್ ಆಗುತ್ತೆ, ಆಮೇಲೆ ಬೋನ್ಗೆ ಹರಡುತ್ತೆ, ಅವಾಗ ಸ್ವೆಲ್ಲಿಂಗ್ ಬರುತ್ತೆ. ಕೆಲವು ಜನ ಪೇಷಂಟ್ಸ್ ಸ್ವೆಲ್ಲಿಂಗ್ ಇದ್ದಾಗ ನಮ್ಮ ಹತ್ರ ಬರ್ತಾರೆ, ನೋಡಿದ್ರೆ ಇನ್ಫೆಕ್ಷನ್ ಅದಕ್ಕಿಂತ ತುಂಬ ಮುಂಚೆನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಫೇಸಲ್ಲಿ ಯಾವಾಗ ಪೇನ್ ಬರುತ್ತೆ ಆವಾಗಲೇ ತೋರಿಸ್ಕೊಳ್ಳಿ. ಒಂದು ಚಿಕ್ಕ ಫೀಲಿಂಗಿಂದ ಹಲ್ಲನ್ನ ಸೇವ್ ಮಾಡ್ಬೋದು. ತೀರಾ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸ್ವೆಲ್ಲಿಂಗ್ ಬರೋ ತನಕ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಆ ಹಲ್ಲು ಆಲ್ರೆಡಿ ಸತ್ತು ಹೋಗಿರುತ್ತೆ, ಅಂದರೆ ಡೆಡ್ ಟೂತ್ ಅಂತ ಹೇಳ್ತೀವಿ. ಅವಾಗ ಕೆಲವೊಮ್ಮೆ ರೂಟ್ ಕೆನಲ್ ಮಾಡಿ ಹಲ್ಲನ್ನ ಉಳಿಸ್ಕೋಬಹುದು. ಇನ್ನು ಕೆಲವು ಸಿಚುವೇಶನ್ಸಲ್ಲಿ ಎಕ್ಸ್ಟ್ರಾಕ್ಷನ್ನೇ ಮಾಡಬೇಕಾಗತ್ತೆ. ಸೊ ನಿಮ್ಗೇನಾದ್ರು ಹಲ್ಲು ನೋವು ಬಂದು ತಾನೇ ಡಿಸಪಿಯರ್ ಆಗ್ತಾ ಇತ್ತು, ತಾನೇ ಹೋಗ್ತಾ ಇತ್ತು ಅಂತಂದರೆ ದಯವಿಟ್ಟು ಇಗ್ನೋರ್ ಮಾಡಕ್ಕೆ ಹೋಗಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಟೂತ್ ಪೇನ್ನ ಯಾರು ಇಗ್ನೋರ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.